ಅವಾಗ ಒಂದು 2 ತಿಂಗಳು ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು. ಚೆನ್ನಾಗಿ ರುಬ್ಬಿದ್ಯಾ? ನಾನು ನೀನು ಇದ್ದೀವಲ್ಲ ಆ ಥರ ಅಲ್ವಾ? ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಸಂಜೆ ನಮ್ಮ ಶ್ರೀಮತಿಯವರು ಅಂಗಳದಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಡುಗೆ ಮಾಡ್ತಾ ಇಲ್ಲ, ತಿಂಡಿ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಅಡುಗೆ ಅಲ್ಲ, ತಿಂಡಿ ಮಾಡ್ತಾ ಇರೋದು. ಏನು ತಿಂಡಿ ಮೇಡಮ್? ಪಲಾವ್. ಪಲಾವ್ ಮಾಡ್ತಿದ್ದಾರೆ. ವೆಜಿಟೇಬಲ್ ಪಲಾವ್, ತರಕಾರಿ ಪಲಾವ್, ತರಕಾರಿ ಪಲಾವ್, ವೆಜಿಟೇಬಲ್ ಪಲಾವ್. ನಮ್ಮ ಶ್ರೀಮತಿಯವರು ನಮ್ಮನೇಲಿ ಯಾವ ಥರ ಪಲಾವ್ ಮಾಡ್ತಾರೆ ಅಂತ ಈ ಎಪಿಸೋಡ್ನಲ್ಲಿ ನೀವು ನೋಡ್ತೀರ. ಈ ಪಲಾವ್ ಮಾಡೋದಕ್ಕೆ ಏನೇನು ತರಕಾರಿ ತೊಗೊಂಡಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ತಗೊಳ್ಳೋ ಅಂಥದ್ದೇ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು, ನವಲ್ಕೋಲು ಅಂತಾರೆ ಕೆಲವರು, ಗೆಡ್ಡೆಕೋಸು ಅಂತಾರೆ, ಈರುಳ್ಳಿ, ಟೊಮೊಟೊ ಮತ್ತು ನೀರಲ್ಲಿ ನೆನೆಸಿರೋ ಹಸಿ ಬಟಾಣಿ. ಹಸಿ ಬಟಾಣಿ ಅಲ್ಲ, ನೀರಲ್ಲಿ ನೆನೆಸಿರುವಂಥ ಬಟಾಣಿ. ಅದು ಹಸಿದೇ ಆಗುತ್ತಾನೆ ನೆನೆಸಿದ್ಮೇಲೆ? ಆದರೂ ಹಸಿ ಬಟಾಣಿ ಬೇರೆ, ನೀರಲ್ಲಿ ನೆನೆಸಿರೋ ಬಟಾಣಿ. ಒಂದು ರಾತ್ರಿ ನೀರಲ್ಲಿ ನೆನೆಸಿರೋ ಅಂಥ ಬಟಾಣಿ ಇಷ್ಟು ತಗೊಂಡಿದ್ದಾರೆ. ಆಮೇಲೆ ಸೊಪ್ಪಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ. ಅದು ಸೊಪ್ಪಲ್ಲ, ಮಸಾಲೆ ರುಬ್ಬಕ್ಕೆ. ಮಸಾಲೆ ರುಬ್ಬಕ್ಕೆ ನೋಡ್ರಿ, ಮಸಾಲೆ ರುಬ್ಬಕ್ಕೆ ಇಷ್ಟು ತಗೊಂಡಿದ್ದಾರೆ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಅರಿಶಿನ, ತೆಂಗಿನಕಾಯಿ ಪೂರ್ತಿ ಹಾಕಲ್ಲ, ಒಂದು ಸ್ವಲ್ಪ, ಹಾಗೆ ಬೆಳ್ಳುಳ್ಳಿ, ಶುಂಠಿ. ಇದು ಮಸಾಲೆ ಪದಾರ್ಥಗಳು ಮತ್ತು ಅಡುಗೆ ಎಣ್ಣೆ. ಉಪ್ಪು. ಆಮೇಲೆ ಇದು ಬಂದ್ಬಿಟ್ಟು ಮೊಸರು ಬಜ್ಜಿ ಮೊಸರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕ್ಯಾರೆಟು. ಸೌತೆಕಾಯಿ ಇಲ್ಲ, ಸೌತೆಕಾಯಿ ಮಿಸ್ ಆಗಿದೆ. ಸೌತೆಕಾಯಿ ಮನೇಲಿಲ್ಲ, ಅದಕ್ಕೋಸ್ಕರ ಇಷ್ಟು ತಗೊಂಡಿದ್ದಾರೆ. ಈಗ ಶುರು ಮಾಡೋಣ. ಫಸ್ಟು ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ. ಇವತ್ತು ನೀನೇ ಮಸಾಲೆ ರುಬ್ಬು. ಹೌದಾ? ಅದಕ್ಕೆ ನಾನು ತರಕಾರಿ ಹಚ್ಕೋತೀನಿ. ಸರಿ, ಆಯಿತು. ಬೇಜಾರಿಲ್ಲ ತಾನೇ? ಬೇಜಾರೇನಕ್ಕಮ್ಮ, ಇನ್ನೂ ಅಡುಗೆ ಬೇರೆ ಮಾಡಬೇಕು ಒಂದಿನ. ಯಾರೋ ಇವತ್ತಿನ ಬ್ಲಾಗಲ್ಲಿ ಕಮೆಂಟ್ ಮಾಡವ್ರೆ, ಅಣ್ಣ ನೀವೊಂದ್ಸಲ ಅಡುಗೆ ಮಾಡಿ ಅಕ್ಕನ ಖುಷಿ ಆಗುತ್ತೆ ಅಂತ. ಅದಕ್ಕೋಸ್ಕರ ಒಂದಿನ ಚೆನ್ನಾಗಿರೋದು ಏನಾದರೂ ಅಡುಗೆ ಮಾಡೋದು ಕಲಿತು ಒಂದಿನ ಮಾಡ್ತೀನಿ ಅಡುಗೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ನಾವು ಬೆಳೆದಿರುವಂಥ ಪುದೀನ ನಮ್ಮ ಮನೆ ಪಕ್ಕ ಹಾಕಿದ್ವಿ, ಅಲ್ಲಿ ಬೆಳ್ಕೊಂಡೈತೆ. ಜಾಸ್ತಿ ಬರ್ದಿಲ್ಲ, ಸ್ವಲ್ಪ ಸ್ವಲ್ಪ. ಬಿಸಿಲಿಗೆ ಚೆನ್ನಾಗಿ ಸ್ವಲ್ಪ ಬರಲ್ಲ, ನೀರು ಜಾಸ್ತಿ ಹರಿದು ಅದಾಗ ಬರ್ತೈತೆ, ಅದು ಚೆನ್ನಾಗಿ ಮಳೆಗಾಲಕ್ಕೆ ಚೆನ್ನಾಗಿ ಬೇರೆ ಬಿಟ್ಕೊಡುತ್ತೆ. ತರಕಾರಿ ಹೆಚ್ಚುತ್ತಲ್ಲ ಆ ಥರ ಹಚ್ಚಂಗಿಲ್ಲ, ಹಚ್ಚಲ್ಲ, ಸುಮ್ಮನೆ ಹಾಕಿ ರುಬ್ಬದೆ. ಹಸಿಮೆಣಸಿನ್ಕಾಯಿ ಅದು ಅಷ್ಟೇ. ಹೌದಾ? ತೊಳಿಲ್ಲ ಇವೇಡಿನೇ. ಚಕ್ಕೆ ಲವಂಗ ತೊಳಿತಾರೆ ಯಾರನ್ನ? ಯಾರು ತೊಳೆಯಲ್ಲ. ನಾನು ಇವಾಗ ತೊಳೆದೆ ಅಷ್ಟೇ, ಯಾರು ತೊಳೆಯಲ್ಲ. ನಾನು ಎಂದು ತೊಳೆದಿಲ್ಲ. ಚಕ್ಕೆ ಲವಂಗ ಯಾರು ತೊಳಿತಾರೆ? ನೀವು ಯಾರಾದರೂ ತೊಳಿತೀರಾ ನಿಮ್ಮ ಮನೇಲಿ? ಮೇಡಮ್ಗೋಸ್ಕರ ಕಮೆಂಟ್ ಮಾಡಿ. ಹೌದು, ಕಮೆಂಟ್ ಮಾಡಿ. ನಾನು ಹಂಗೆ ಕೈಗೆ ಇಟ್ಕೊಂಡಿದ್ನಲ್ವಾ, ಹಂಗೆ ತೊಳೆದೆ ಅಷ್ಟೇ. ನಮ್ಮ ಶ್ರೀಮತಿಯವರು ಮಸಾಲೆ ರುಬ್ಬೋದಕ್ಕೆಲ್ಲ ತಯಾರಿ ಮಾಡಿದ್ದಾರೆ. ಅದೇ ಮಾಮೂಲಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಅರಿಶಿನ, ಕಾಯಿ ತುರಿ ಮತ್ತು ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಎಲ್ಲ ಸಿಪ್ಪೆ ತೆಗೆದು, ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಫ್ರೀ ಮಾಡೋರು. ಹುಷಾರು, ಬಿದ್ದದ ಕಲ್ಲು ಬಿಡ್ಕ ತಿನ್ಬಿಡು. ಬಿಡು, ಬೀಳಲ್ಲ. ಹಾಕು. ಅಲ್ಲ, ಇದು ರುಬ್ಬಕ್ಕೆ ಆಗ್ತೈತಾ? ಆಗದೆ ಏನಪ್ಪ, ಬರೀ ಎಲೆ ಐತಲ್ಲ, ಸೊಪ್ಪು ಅದೇ ಐತೆ. ಇದು ಕಲ್ಲಲ್ವಾ, ರುಬ್ಬೋದು ಎಲ್ಲ ಇದಾಗ್ತೈತೆ. ಅದೇನು ಚಕ್ಕೆ ಲವಂಗ ಐತಲ್ಲ, ಅದು ನುಣ್ಗಾಗ್ತೈತೆ, ಹೆಂಗ ಗೊತ್ತಿಲ್ಲ. ಅದು ಆಗ್ತೈತೆ. ಹೌದಾ? ಹಾಕ್ಲಾ ಅರಿಶಿನ? ಕೊಡು, ನಾನು ರುಬ್ತೀನಿ ಕೊಡು. ಸರಿ, ರುಬ್ಕೊಡ್ತೀನಿ. ಹೌದಾ? ನಂಗೆ ಬರುತ್ತೆ, ನಾನು ರುಬ್ತೀನಿ. ಸರಿ, ನೀವು ತರಕಾರಿ ಹೆಚ್ಚಾಯ್ತಾ? ಒಂದೆರಡು ಸರಿ ಹಿಂಗೆ ರುಬ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು, ಜಾಸ್ತಿ ಸ್ವಲ್ಪ ಗಟ್ಟಿಗಿರ್ಬೇಕು, ತೆಳ್ಳಗಿರ್ಬಾರ್ದು. ದೇವ್ರೇ ಕಾಪಾಡಪ್ಪ, ಚೆನ್ನಾಗಿ ಬರೋ ರುಬ್ಬಾಗಿ ಮಾಡು. ಮೊದಲನೇ ಸಲ ರುಬ್ತಾ ಇದ್ದೀನಿ ಕಲ್ಲಲ್ಲಿ. ನನ್ನಿಂದ ಚೆನ್ನಾಗಿ ರುಬ್ತೀನಿ.
ಚೆನ್ನಾಗೈತಿದು ಒಂಥರ. ಯಾರೋ ಅಡುಗೆ ಮಾಡಿಕೊಡ್ರಿ ಅಕ್ಕಂಗೆ ಅಂತ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಮಸಾಲೆ ರುಬ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಹಂಗೆ ಅಡುಗೆ ಮಾಡಿಕೊಡ್ತೀನಿ ಕಲಿತು. ಅಂದರೆ ಬರ್ತೈತೆ ನನಗೆ ಅಡುಗೆ ಮಾಡೋದು. ಇವರು ಡೆಲಿವರಿಗೆ ಹೋದಾಗ, ಬಾಣಂತನಕ್ಕೆ ಹೋದಾಗ ಇವ್ರ ಊರಿಗೆ, ಅವಾಗ ಒಂದು 2 ತಿಂಗಳು ನಾನು ನಮ್ಮಪ್ಪ ಇಬ್ಬರೇ ಇದ್ದಿದ್ದು ನಮ್ಮ ಮನೆಯಲ್ಲಿ. ಪ್ರತಿಯೊಂದು ಅಡುಗೆನೂ ಮಾಡಿದ್ದೀನಿ ನಾನು. ಮುದ್ದೆ ಮಾಡಿದ್ದೀನಿ, ದೋಸೆ ಮಾಡಿದ್ದೀನಿ. ಅಂದರೆ ರುಬ್ಬಿದ ದೋಸೆ ಅಲ್ಲ, ಮಾಮೂಲಿ ಅಕ್ಕಿ ಹಿಟ್ಟು ಕದರ್ಕೊಂಡು ಹೋಯ್ತಾರಲ್ಲ ಆ ಥರ ಮಾಡಿದ್ದೀನಿ, ದೋಸೆ ಮಾಡಿದ್ದೀನಿ. ಆಮೇಲೆ ಇನ್ನೇನು ಬಸ್ಸಾರು ಮಾಡಿದ್ದೀನಿ. ನಾವು ಅವಾಗ ಎಲ್ಲ ಅವರೆ ಗಿಡ, ಅಲಸಂದೆ ಗಿಡ, ತೊಗರಿ ಗಿಡ ಎಲ್ಲ ಹಾಕಿದ್ವಿ. ಆ ಟೈಮಲ್ಲಿ ಅವಾಗ ಹಸಿ ಕಾಯಿ ಬಿಡ್ತೈತೆ, ಹಸಿ ಕಾಯಿ ಬಿಡೋ ಕಾಲ. ನಮ್ಮ ಹೊಲದಲ್ಲಿ ಮಸ್ತಾಗಿರೋದಲ್ಲ, ಕಿತ್ಕೊಂಡೋಗಿ ಒಂದಿನ ಸೊಪ್ಪು ನೀರು, ಒಂದಿನ ಬಸ್ಸಾರು, ಒಂದಿನ ಹುಳಿ ಸಾರು, ಈ ಥರ ಎಲ್ಲ ಮಾಡ್ತಿದ್ದೆ. ಕೆಲವೊಂದು ಸಲ ಇವ್ರನ್ನ ಕೇಳ್ತಿದ್ದೆ ಫೋನ್ ಮಾಡಿದಾಗ. ಆವಾಗ ಇವ್ರು ಹೇಳೋರು, ಅದೇ ಇದನ್ನು ಅನುಸರಿಸಿ ಏನೇನೋ ಕ್ರಮಗಳನ್ನ ಅನುಸರಿಸ್ಕೊಂಡು ಮಾಡ್ತಿದ್ದೆ. ಚೆನ್ನಾಗಿ ಬರ್ತಿತ್ತು. ಮಾಡಿದ್ದೀನಿ ಅಡುಗೆನೆಲ್ಲ ನಾನು. ಆದರೆ ಯಾವಾಗ ಮಾಡಿದ್ದು ಈಗ ಮರ್ತೋಗೈತೆ ಅನಿಸುತ್ತೆ. ಆ ರುಚಿ ಗೊತ್ತಿಲ್ಲ ಹೆಂಗೆ ಬರ್ತೈತೆ, ನೋಡೋಣ ಒಂದಿನ ಮಾಡ್ತೀನಿ. ನುಣ್ಣಗೆ ಇಲ್ಲ ನೋಡಿ, ಹಂಗೆ ಐತೆ ಎಲ್ಲ ಎಲ್ಲ ಹಿಂಗೆ ಹಾಕೊಂಡು ರುಬ್ಬೇಕು. ಕಮ್ಮಿ ಐತಲ್ಲ, ಇದು ಆಗ್ತೈತೆ ಹೆಂಗ ನಮ್ಮ. ಹೌದಾ? ಆಡಿಸ್ತೀನಿ. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ಯಾಕೆ ಟೆನ್ಷನ್ನು, ಲಗಾಮು ದೇವರ ಕೈಲಿ ನಾವೇನು ಮಾಡೋಣ, ಅವನು ಬರ್ಕೊಟ್ಟ ಡೈಲಾಗ್ ಹೇಳಿ ಡ್ರಾಮಾ ಆಡೋಣ. ಈ ಭಟ್ರು ಬರೆಯೋ ಸಾಂಗುಗಳು ಅವ್ರದ್ದೊಂಥರ ಜೀವನ ಪಾಠ ವೇದ ಅಂತ ಹಂಗಿರ್ತವೆ ಅವ್ರ ಹಾಡುಗಳು, ಅವ್ರು ಬರೆಯೋ ಹಾಡುಗಳು. ನಿಜ, ಈ ಕಲ್ಲಲ್ಲಿ ಇದನ್ನು ರುಬ್ಬೇಕಾದ್ರೆ ಆ ಘಮ ಹೆಂಗೆ ಬರ್ತಾಯಿತ್ತು ಗೊತ್ತಾ? ಆದರೆ ಮಿಕ್ಸಿಲಿ ರುಬ್ತಾರೆ ಮನೇಲಿ ಮಾಡಬೇಕಾದ್ರೆ. ಆ ಮಿಕ್ಸಿಲಿ ರುಬ್ದಾಗ ಈ ಥರ ಘಮ ಬರೋದೇ ಇಲ್ಲ, ನಿಜ ಬರೋದಿಲ್ಲ. ಆ ಕಲ್ಲಲ್ಲಿ ರುಬ್ಬೇಕಾದ್ರೆ ಅದು ಘಮ ಹೆಂಗೆ ಬರ್ತೈತೆ ಅಂದರೆ, ನನಗನ್ಸುತ್ತೆ ಈ ಹೋಟ್ಲಲ್ಲಿ ತಿಂಡಿ ತುಂಬ ರುಚಿಯಾಗಿರುತ್ತೆ. ಕೆಲವೊಂದು ಹೋಟ್ಲುಗಳಲ್ಲಿ ಎಲ್ಲ, ಆದರೆ ಮನೇಲೂ ಚೆನ್ನಾಗಿ ಮಾಡ್ತಾರೆ ಎಲ್ರೂ. ಕೆಲವರು ಮಾಡೋಕ್ಕೆ ಬರೋಲ್ಲ, ಆದರೆ ಹೋಟ್ಲಲ್ಲಿ ಮಾತ್ರ ತುಂಬ ಚೆನ್ನಾಗಿ ರುಚಿಯಾಗಿ. ಅಂದರೆ ಏನು ಗೊತ್ತಾ, ಅವರು ಗ್ರೈಂಡ್ರಲ್ಲಿ ರುಬ್ತಾರೆ. ಮಸಾಲೆ ಚಟ್ನಿ ಅವೆಲ್ಲ ಗ್ರೈಂಡ್ರಲ್ಲಿ ರುಬ್ಬೋದು. ಅದರಿಂದನೇ ಆ ರುಚಿ ಬರೋದು ಅನ್ಸುತ್ತೆ ಹೋಟ್ಲಲ್ಲಿ, ಅಲ್ವಾ? ನಮ್ಮ ಮನೇಲಿ ಇನ್ಮೇಲೆ ಅದಕ್ಕಿಂತ ಹೋಟ್ಲಿಗಿಂತ ರುಚಿ ಇರುತ್ತೆ ಬಿಡು. ಅನ್ನಪೂರ್ಣೇಶ್ವರಿ ಅವರಿದ್ದಾರೆ, ಅನ್ನಪೂರ್ಣೇಶ್ವರಿ ರೇಖೆ ಇರೋ ಇವರಿದ್ದಾರೆ ನಮ್ಮ ಶ್ರೀಮತಿಯವರು. ಜೊತೆಗೆ ರುಚಿ ಹೆಚ್ಚು ಮಾಡೋಕೆ ಈ ಕಲ್ಲೈತೆ, ಏನದು ಒಲೆ, ಮಡಿಕೆ, ಕುಡಿಕೆ ಎಲ್ಲ ಐತೆ, ಇನ್ನೂ ರುಚಿಯಾಗಿರುತ್ತೆ. ನೋಡ್ರಿ, ನಂದು ಮಸಾಲೆ ರುಬ್ಬೋದೆಲ್ಲ ಆಯಿತು. ನಮ್ಮ ಶ್ರೀಮತಿಯವರು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಈ ತರಕಾರಿ ನೋಡಿದಾಗೆಲ್ಲ ನನಗೆ ಪಲಾವ್ ಮಾಡುವ ಕೇಸರಿ, ಬಿಳಿ, ಹಸಿರು, ನಮ್ಮ ಫ್ಲಾಗ್ದು ಬಾವುಟದ್ದು ಬಣ್ಣ ನೆನಪಾಗುತ್ತೆ. ನವಿಲು ಶುರು ಮಾಡಿದ್ವು. ಪಾಪ ಜಾನು ಬಂದ ಕೂಗ್ಲೇ ಇಲ್ಲ ಹಂಗೆ. ಪಿಕಾಕು ಅಂತ ಅವ್ರಪ್ಪ ಹೇಳಿ ಅದು. ಇದೆಲ್ಲ ಮಸಾಲೆ ಪದಾರ್ಥ, ಅಂದರೆ ಕಡ್ಡಿ ಕಸಗಳು. ಕಡ್ಡಿ ಕಸ ಅಲ್ಲ, ಎಲ್ಲ ಸೇರಿಸೋದ್ರಿಂದಲೇ ಒಂದು ಒಳ್ಳೆ ರುಚಿ ಬರೋದು ಗೊತ್ತಾ. ನಮ್ಮ ದೇಶದ ಇದು ಮಸಾಲೆ ಪದಾರ್ಥ, ಚಕ್ಕೆ, ಲವಂಗ, ಸೋಂಕಾಳು, ಕಸ್ತೂರಿ ಮೇಥಿ, ಪಲಾವ್ ಎಲೆ. ಅಂದರೆ ನಾನು ಸುಮ್ಮನೆ ತಮಾಷೆಗೆ ಹಂಗೆ ಅಂತೀನಿ ನಮ್ಮ ಮನೇಲಿ ಯಾವಾಗಲೂ, ಕಡ್ಡಿ ಕಸ ಹಾಕ್ತಾರೆ ಅಂತ. ಈರುಳ್ಳಿ ಹಾಕ್ಕೊಂಡು ಅವೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು. ಬಾಡಿಸ್ಕೋಬೇಕು. ಎಣ್ಣೆಲಿ ಈರುಳ್ಳಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗ್ಬೇಕು ಈರುಳ್ಳಿ. ಆಯ್ತಾ ಈರುಳ್ಳಿ? ಈಗ ಎಲ್ಲ ತರಕಾರಿನೂ ಹಾಕೋಣ. ಟೊಮೊಟೊ ಹಣ್ಣು ಟೊಮಟೆ ಹಣ್ಣು ಹಳ್ಳಿ ಭಾಷೆ. ಕ್ಯಾರೆಟು,
ಇದು ನೌಕೋಲು ಮತ್ತೆ ಗೆಡ್ಡೆಕೋಸು. ನೌಕೋಲು ಗೆಡ್ಡೆಕೋಸು ಎರಡು ಒಂದೇ. ಆಲೂಗೆಡ್ಡೆ ಮತ್ತೆ ನೌಕೋಲು. ಅದು ನೌಕೋಲು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಗೆಡ್ಡೆಕೋಸು. ಎಲ್ಲ ತರಕಾರಿನೂ ಹಾಕಿದ್ದೀನಿ, ಹಂಗೆ ನೆನೆಸಿರೋಂಥ ಬಟಾಣಿನೂ ಹಾಕತ್ತೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ತಿರ್ಬೇಕು, ಫ್ರೈ ಮಾಡ್ಕೋಬೇಕು ಎಣ್ಣೆಗೆ. ಆಯ್ತಾ, ಒಂದು ಅರ್ಧ ಸುಮ್ಮನೆ ಫ್ರೈ ಆಯ್ತಾ? ಸಾಕು. ಹೌದಾ? ಈಗ ಇದಕ್ಕೆ ಮೊಸರು ಹಾಕತ್ತಾ? ನಮ್ಮ ಮನೇಲಿ ಮಾಡಿರುವಂಥ ಗಟ್ಟಿ ಮೊಸರು, ಫ್ರೆಶ್ ಗಟ್ಟಿ ಮೊಸರು. ಎಪ್ಪಾಕಿಕ್ತಾರೆ ಹಿಂಗೆ ಲೋಟದಲ್ಲಿ, ಅದನ್ನು ಈಗ ಹಾಕೋದು. ಜಾಸ್ತಿ ಹಾಕ್ಲಿಲ್ವಾ? ಏನಿಲ್ಲ. ಈಗ ನಮ್ಮ ಮನೆಯವ್ರು ರುಬ್ಕೊಟ್ಟಿರುವಂಥ ಮಸಾಲೆ. ಎಷ್ಟು ಚೆನ್ನಾಗಿ ರುಬ್ಬಿದೆ ನೋಡ್ರಿ. ಚೆನ್ನಾಗಿ ರುಬ್ಬಿದ್ಯಾ? ಇವತ್ತು ಪಲಾವ್ ಇನ್ನೂ ಜಾಸ್ತಿ ರುಚಿಯಾಗಿರ್ತೈತೆ. ಯಾಕಂದ್ರೆ ಮಸಾಲೆ ರುಬ್ಬಿದ್ಯಲ್ವಾ ಅದಕ್ಕೆ. ಮಸಾಲೆ ಸ್ವಲ್ಪ ಗಮ್ ಅನ್ಬೇಕು, ಹಸಿ ವಾಸನೆ ಹೋಗ್ಬೇಕು. ಆ ರೀತಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಎಲ್ಲ ತರಕಾರಿ ಜೊತೆ ಹೊಂದ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕು ಮಸಾಲೆದು. ನನಗೆ ನೀನು ಹೇಳೋದು ಕೇಳಿ ಕೇಳಿ ಅದು ಒಂದು ಬಾಯ್ಪಾಠ ಆಗೋಗ್ಬಿಟ್ಟಿರ್ತಾವೆಲ್ಲ, ಬಾಯ್ಪಾಠ ಆಗ್ಬಿಟ್ಟಿರ್ತಾವೆ ಒಂಥರ ಎಲ್ಲ ಮೈಂಡಲ್ಲಿ ಇರುತ್ತೆ, ಮನಸ್ಸಲ್ಲಿ ಇದಾಗ್ತಿದ್ದಂಗೆ ಬಂದ್ಬಿಡ್ತದೆ. ಹಂಗೆ ಹಸಿ ವಾಸನೆ ಹೋಗ್ಬೇಕು, ತರಕಾರಿ ಜೊತೆ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ಮಸಾಲೆ ಎಲ್ಲ ಹೊಂದ್ಕೊಂಡೈತೆ. ಈಗ ಇದಕ್ಕೆ ಮಸಾಲೆ ವೇಸ್ಟ್ ಮಾಡಬಾರ್ದು ಅಂತ ನೀರು ಸೇರಿಸ್ಕೊಂಡು ಅಳತೆ ಮರ್ತಿ. ಆಮೇಲೆ ಎಣ್ಣೆ ಥರ ಸಾರಿಗೆ ಅಳತೆ ಮರಿತಾ ಅಂದಲ್ಲ, ಹಂಗೆ. ನೀರು ಸೇರಿಸ್ಕೊಂಡು ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಿರ್ಕೋಬೇಕು. ತಿರುಗ್ಕೊಂಡು ಮುಚ್ಚಳ ಚೆನ್ನಾಗಿ ನೆನಪೈತೆ. ಪ್ಲೇಟಲ್ಲ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕಿಲ್ಲ ನೀನು ಇದಕ್ಕೆ? ಆಮೇಲೆ ಅಕ್ಕಿ ಒಂದು ಅರ್ಧ ಮುಕ್ಕಾಲು ಬೆಂದ್ಮೇಲೆ ಹಾಕೋದು. ಹೌದಾ? ಇದೊಂಥರ ಹೆಂಗೈತೆ ಅಂದರೆ, ಅಂಗಳದಲ್ಲಿ ಅಡುಗೆ ಹೋಗಿ ಸಂಜೆಯಲ್ಲಿ ಅಡುಗೆ ಆಗ್ಬಿಟ್ಟೈತೆ. ಸಂಜೆ ಅಂದ್ರೆ ಸಾಯಂಕಾಲ ತಾನೆ. ಇವಾಗ ಸಂಜೆನೇ ತಾನೆ, ಸಂಜೆನಲ್ಲಿ ಅಡುಗೆ ಮಾಡ್ತಿದ್ದೀವಲ್ಲ. ರಾತ್ರಿ ಇದು ಒಂದು 7 ಗಂಟೆ 8 ಗಂಟೆವರೆಗೂ ಸಂಜೆ ಅಂತಾನೆ ಹೇಳೋದು. ಗುಡ್ ಈವ್ನಿಂಗ್ ಅಂತಾರಲ್ಲ. ಸಾಯಂಕಾಲ ಅಂದ್ರೆ 6 ಗಂಟೆ ಮೇಲೆ ಕತ್ಲಾಗುತ್ತಲ್ವ, ರಾತ್ರಿ 8 ಗಂಟೆ ಮೇಲೆ. ಇವಾಗ ಗುಡ್ ನೈಟ್ ಕಳ್ಸೋದು ಯಾರು? 8 ಗಂಟೆ ಮೇಲೆ, 7:30 8 ಗಂಟೆ ಮೇಲೆ, ಅಲ್ಲಿವರೆಗೂ ಸಂಜೆನೇ ಲೆಕ್ಕ. ಹಂಗಂದ್ರೆ ನಮ್ದು ಈವ್ನಿಂಗ್ ಅಡಿಗೆ ಅಲ್ಲ, ಏನು ಸಾಯಂಕಾಲದ ಅಡಿಗೆ ಬೇಡ, ಅಂಗಳದಲ್ಲಿ ಅಡಿಗೆನೇ ಚೆನ್ನಾಗಿದೆ ಹೆಸರು. ಇದು ಇವಾಗ ಚೆನ್ನಾಗಿ ಕುದ್ದು ಅನ್ನ ಬೇಯಬೇಕು, ಅನ್ನ ತರಕಾರಿ ಎಲ್ಲ ಬೇಯಬೇಕು. ಅಲ್ಲಿ ಒಂದು ಚೆನ್ನಾಗಿ ಕುದಿಸ್ಕೊಳ್ಳೋಣ, ಒಲೆ ಉಳಿಸ್ಕೊಂಡು. ಹಂಗೆ ಜೊತೆಲಿ ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡವ್ರೆ, ಕೊತ್ತಂಬರಿ ಸೊಪ್ಪು ಒಂದು ಹಚ್ಚಿಟ್ಕೋಬೇಕು. ಆಮೇಲೆ ನೀನೊಂದು ನೋಡು ಅಂತೀನಿ, ಕೇಳಿಸ್ಕೊ. ಈ ಸಂಜೆ ಹೊತ್ತು ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿರ್ತೈತೆ ಅಂದರೆ, ಇಲ್ಲಿ ಅಡುಗೆ ಮಾಡ್ತೀರ, ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ಕೀಟಗಳು ಕೂಗ್ತಾ ಇರ್ತವೆ, ಒಂಥರ ಶಬ್ದ ಮಾಡ್ತಿರ್ತಾವೆ. ಆ ಥರ ದೂರದಲ್ಲೆಲ್ಲ ನಾಯಿ ಬಗಳದ್ ಕೇಳಿಸುತ್ತೆ. ಒಂದೊಂದ್ಸಲ ಇದ್ಕಿದ್ದಂಗೆ ನವಿಲು ಕೂಗ್ಬಿಡ್ತವೆ. ಚೆನ್ನಾಗಿತ್ತು, ಒಂಥರ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಅಡುಗೆ ಮಾಡೋದೊಂಥರ ಚೆನ್ನಾಗೈತೆ ಇದು. ಅದಕ್ಕೆ ನಾವು ಜಾಸ್ತಿ ಇವಾಗ ಮತ್ತೆ ಬಿಸಿಲಿರಲ್ಲ, ಸಾಯಂಕಾಲ ಟೈಮ್ ಮಾಡ್ತಾ ಇದೀವಿ. ಸ್ವಲ್ಪ ಬೆಳಕಿನ ಸಮಸ್ಯೆ ಅಷ್ಟೇ, ಇನ್ನೆಲ್ಲ ಚೆನ್ನಾಗೈತೆ. ಅದು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಬೆಳಕಿನಕ್ಕೆ. ಸದ್ಯದಲ್ಲೇ ಚೆಕಿಂಗ್ ಮಾಡ್ತಿರೋದು. ಮೊಸರು ಎಲ್ಲ ಇದಿರ್ತೈತಲ್ವಾ, ಈ ತರ ಎಲ್ಲ ಇದೆ. ಮನೆಯಲ್ಲಿ ಎಪ್ಪಾಕಿ ಮಾಡಿರುವಂಥ
ಫ್ರೆಶ್ ಮೊಸರು, ಹುಳಿ ಇಲ್ದಿರೋ ಮೊಸರು, ಒಂಚೂರು ಎಪ್ಪಗಿರಿಸ್ಬೇಕಿತ್ತು. ಅಲ್ವಾ? ಹಾಲು ಹೊಡ್ತಕ್ಕೆ ಹಾಕಿರಾಗಲ್ವಾ? ಸಾಕ? ಮನೆಯಲ್ಲಿ ಹೆಣ್ಮಕ್ಳಿಗೆ ಇಷ್ಟೊಂದು ಕೆಲಸಗಳು, ಜವಾಬ್ದಾರಿಗಳಿರ್ತಲ್ಲ. ಮನೇಲಿರೋರ್ಗು ಅಲ್ಲ, ಮನೇಲಿರೋರ್ಗು ಎಪ್ಪ ಹಾಕೋದು, ಮರಿ ಕುಡ್ದು ಎಪ್ಪ ಹಾಕ್ಬೇಕು. ಜಾಸ್ತಿ ಗಟ್ಟಿ ಐತೆ, ಚೂರು ಹಾಕಿ, ಜಾಸ್ತಿ ಹಾಕ್ಬೇಡ. ಮೊಸರು ಬಜ್ಜಿ ಥರನೇ ಇರಲಿ. ಅಲ್ಲ, ಮಜ್ಜಿಗೆ ಇದಾಗಬಾರ್ದು. ಆಮೇಲೆ ಇಲ್ಲ, ಮಜ್ಜಿಗೆ ಏನಾಗಿಲ್ಲ. ಸಾಕಲ್ವ ನೋಡು. ಇದು ಈರುಳ್ಳಿ ಎಲ್ಲ ಆಮೇಲೆ ಹಾಕೋಣ, ಯಾಕೆಂದ್ರೆ ಇವಾಗಲೇ ಹಾಕಿದ್ರೆ ಎಲ್ಲ ನೀರು ಬಿಟ್ಕೊಬಿಡ್ತೈತೆ, ಚೆನ್ನಾಗಿರಲ್ಲ. ಮತ್ತೆ ಒಂಥರ ನೋಡು, ಕುದಿತಾ ಐತೆ. ಅದ್ರ ಅಳತೆ ನೋಡ್ಕೊಂಡು ಹಾಕ್ಬೇಕು. ಕಲ್ಲುಪ್ಪು ಗೊತ್ತಾಗ್ತೈತೆ ಮೊಸರು ಹಾಕೋದು ಅಳತೆ? ಗೊತ್ತಿಲ್ಲ, ಒಂಚೂರು ಹಾಕಿದ್ದೀನಿ. ಬಿಟ್ಬಿಡು, ಅದೇ ಕರಗ್ತೈತೆ, ಅದೇನಾಗಲ್ಲ. ಇನ್ನು ಇವಾಗೊಂದು ಪಕ್ಷಿ ಕೂಗ್ತಾರೆ ನೋಡಿ ಚಿತ್ರಗಳು, ಕೇಳಿಸ್ಕೊಂಡೆ? ಕೇಳಿಸ್ತಾ ಇದೆ. ಸುಮ್ಮನಾಯ್ತು. ಅದು ಒಬ್ಬೊಬ್ಬರೇ ಇದ್ರೆ ಎದ್ರುಕೊಬಿಡ್ತಾರೆ, ಆ ಥರ. ಅದು ಒಂದು ವಿಚಿತ್ರವಾಗಿ ಹೋಗ್ತೈತೆ ಅದು ಒಂದೊಂದು ಸಲ. ಬೇಯಬೇಕು. ಸ್ವಲ್ಪ ಸುಮಾರಾಗಿ ಬೆಂದಾಗ, ಅರ್ಧ ಬೆಂದೈತೆ. ಅರ್ಧ ಬೆಂದಾಗ ಉಪ್ಪು ಹಾಕ್ಬೇಕು. ಮೇನ್ ಬೇಕಿರೋದೇ ಇದು, ರುಚಿಗೆ ತಕ್ಕ, ಮುಖ್ಯವಾಗಿ ಬೇಕಿರೋಂಥದ್ದು ಇದು. ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಒಂಚೂರು ಕಮ್ಮಿ ಆದ್ರೂ ತಿನ್ಬೋದು, ಆದ್ರೆ ಉಪ್ಪು ಒಂಚೂರು ಕಮ್ಮಿ ಆದ್ರೆ ತಿನ್ನಕ್ಕಾಗಲ್ಲ. ಉಪ್ಪನ್ನ ಹೆಂಗ್ ಹೋಲಿಸ್ತಾರೆ ಗೊತ್ತಾ? ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಅದೇ ತಾಯಿಗಿಂತ ಒಳ್ಳೆ ಬಂಧು ಇಲ್ಲ ಅಂತೆ. ಅದೇ ಥರ ಉಪ್ಪಿಗಿಂತ ಬೇರೆ ರುಚಿನೇ ಇಲ್ವಂತೆ. ಖಾರ ಮಸಾಲೆ ಏನೇ ಇರ್ಬೋದು, ಆದರೆ ಉಪ್ಪು ಅಂದರೆ ರುಚಿ. ಯಾವುದೇ ಅಡುಗೆಗೂ ಉಪ್ಪು ಹಾಕಿದ್ರೇ ರುಚಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೈತೆ, ಇದೊಂಚೂರು ಗಮ್ಕೋಬೇಕು, ಕೆಂಡದಾಗೆ ಗಮ್ಕೊಂಬೇಕು. ಹಂಗ ಮುಚ್ಚಿಬಿಟ್ಟು ಕೆಂಡ ಒಲೆ ಆರಿಸ್ತೀಯ. ಆ ಕಡೆ ಪಲಾವ್ ರೆಡಿ ಆಗೈತೆ, ಈ ಕಡೆ ಮೊಸರು ಬಜ್ಜಿ ರೆಡಿ ಆಗ್ತಾ ಐತೆ. ಈ ಮೊಸರು ಬಜ್ಜಿಗೆ ಕೆಲವರು ಟೊಮೊಟೊ ಹಾಕ್ತಾರೆ ಫಂಕ್ಷನ್ಗಳು. ನಾವು ಹಾಕಲ್ಲ. ಫಂಕ್ಷನ್ಗಳಲ್ಲಿ, ಕೆಲವೊಂದು ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ ಹಾಕ್ತಾರೆ. ನಮ್ಮ ಶ್ರೀಮತಿಯವರು ಬಡಿಸೋದಕ್ಕೆ ಬಾಳೆ ಎಲೆ ಸಿದ್ಧ ಮಾಡ್ಕೊಂಡವ್ರೆ. ಪಲಾವ್ ಇವತ್ತು ಗೊಬ್ಬರ ಹಾಕ್ತಾಯಿದ್ದೀವಿ. ದಬ್ಬ ಹಾಕ್ತಿದ್ದೀವಿ ಅಂದ್ರೆ ಗೊಬ್ಬರ ಹಾಕ್ತಿದ್ದೀವಿ ಅನ್ಬೇಕಲ್ಲ. ಸ್ವಲ್ಪ ಬಿಸಿ ಹಾರ್ಕೋಬೇಕು, ಬಿಸಿ ಜಾಸ್ತಿ ಐತೆ. ಅದಕ್ಕೆ ಇದನ್ನು ಗೊಬ್ಬರ ಹಾಕ್ತಿದ್ದೀವಿ. ಇದು ಮುಚ್ಚನ ಬಿಸಿ ಇರ್ತೈತೆ. ಹಂಗಾ? ನೀನೇ ಗೊಬ್ಬರ ಹಾಕಪ್ಪ, ಸುತ್ತೈತೆ. ಹೌದಾ? ಬಟ್ಟೆ ಕೊಡ್ಲಾ? ಹಂಗೆ ಗೊಬ್ಬರ ಹಾಕೋಣ. ಗೊಬ್ಬರ ಹಾಕ್ತೀಯ? ಹುಷಾರು. ಅದಕ್ಕೆ ಇದನ್ನ ತಗೋ, ಬಟ್ಟೆ ಕೊಡು. ಹಿಂಗೆ ಗೊಬ್ಬರ ಹಾಕ್ತೀನಿ ಇವತ್ತು. ಅಯ್ಯಪ್ಪ, ಬಿಡ್ತೈತೆ. ಪಲಾವ್ ರೆಡಿ. ಇವತ್ತು ಇಡೋದಕ್ಕೆ ಪುದೀನ ಇಲ್ಲ, ಕಿತ್ಕೊಬಂದಿಲ್ಲ. ಕಿತ್ಕೊಬಂದಿದ್ದು ಖಾಲಿ ಆಯ್ತಲ್ಲ? ಖಾಲಿ ಆಯ್ತು. ಅಲ್ಲ, ಇನ್ನೂ ಕುಡಿ ಐತೆ. ನಾನು ಜಾಸ್ತಿ ಕಿತ್ಕೊಬರ್ಲಿಲ್ಲ. ಎಲ್ಗೆ ಹಾಕ್ಲಿ? ಇಲ್ಲಿಗೆ ಹಾಕ್ಲಾ? ಇಲ್ಲಿಗಾದ್ರೂ ಪಲಾವ್ ಜೊತೆ ಮೊಸರು ಬಜ್ಜಿ, ಅದೊಂದು ಒಳ್ಳೆ ಕಾಂಬಿನೇಷನ್. ನಾನು ನೀನು ಇದ್ದೀವಲ್ಲ, ಆ ಥರ ಅಲ್ವಾ? ರೆಡಿ. ಒಲೆಯಲ್ಲಿ ಮಾಡಿರುವ, ಮಡಿಕೆಯಲ್ಲಿ ಮಾಡಿರುವಂತ ಪಲಾವ್, ಮೊಸರು ಬಜ್ಜಿ ಎರಡು ರೆಡಿಯಾಗಿದೆ. ಮೊಸರು ಬಜ್ಜಿ ಒಲೆಯಲ್ಲಿ ಮಾಡಿಲ್ಲ. ಅಲ್ಲ, ಇಲ್ಲಿ ಒಲೆ ಮುಂದೆ ಕೂತು ಮಾಡಿರುವಂತ ಮೊಸರು ಬಜ್ಜಿ, ಮಡಿಕೆಯಲ್ಲಿ ಮಾಡಿರುವಂತ ಪಲಾವ್ ಎರಡು ರೆಡಿಯಾಗಿದೆ. ಈಗ ನಮ್ಮ ಮನೆಯವರು ಊಟ ಮಾಡೋದ ತಿಂಡಿ ತಿನ್ನೋದ?
ತಿಂಡಿ ತಿನ್ನೋಣ. ಹೌದಾ? ಊಟ ಬೆಳಿಗ್ಗೆ ಊಟನೇ, ಹೊತ್ತು ಅಲ್ಲ ತಿಂಡಿನೇ. ಅಲ್ಲ, ಎಲ್ಲರೂ ಬೆಳಿಗ್ಗೆ ಹೊತ್ತು ತಿಂಡಿ ತಿಂತಾರೆ, ರಾತ್ರಿ ಹೊತ್ತು ಊಟ ಮಾಡ್ತಾರೆ. ನಾವು ಬೆಳಗ್ಗೆ ಊಟ ಮಾಡಿದ್ದೀವಿ, ಇವಾಗ ರಾತ್ರಿ ತಿಂಡಿ ತಿಂತೀವಿ. ಇದೊಂಥರ ಚೆನ್ನಾಗೈತೆ. ಯೋಗರಾಜ್ ಭಟ್ರು ಸಿನಿಮಾ ಥರ. ಏನು ಯೋಗರಾಜ್ ಭಟ್ರು ಸಿನಿಮಾ ಥರ. ಯಾವ ಥರ? ಅವ್ರ ಸಿನಿಮಾಗಳಲ್ಲಿ ಜಾಸ್ತಿ ಉಲ್ಟಾ ಪಲ್ಟಾ ಥರ ಇರ್ತದೆ. ಅಂಗಳದಲ್ಲಿ ಅಡುಗೆಯಲ್ಲಿ ಒಲೆಯಲ್ಲಿ ಸಿದ್ಧ ಆಗಿರೋ ಪಲಾವು ಮೊದಲನೇ ತುತ್ತು ದೇವರಿಗೆ. ಸುಡ್ತಾಯ್ತಮ್ಮ ಇನ್ನೂ ಸಖತ್ತಾಗಿ. ಅಯ್ಯಪ್ಪ, ಉಫ್ ಮಾಡ್ತಿದ್ರು. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದೆ ಆಗಲೇ. ಕಣ್ಣು ಮುಚ್ಕೊ ಈಗ. ಸಖತ್ತಾಗೈತೆ. ಸೂಪರ್. ನಾನು ಹೇಳಿಲ್ವಾ ಆಗಲೇ, ನಾನು ಮಸಾಲೆ ರುಬ್ತಾ ಇದ್ದೀನಲ್ಲ, ಚೆನ್ನಾಗಿರ್ತೈತೆ ಅಂತ. ಹಂಗೆ ಐತೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ಲರಿಗೂ ಶುಭರಾತ್ರಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.